ನಮಸ್ಕಾರ ಪ್ರೇಕ್ಷಕರೇ, ಒಂದು ಪ್ರಶ್ನೆಯಿಂದ ಪ್ರಾರಂಭಿಸೋಣ. ಅಮೆರಿಕ ಈಗಾಗಲೇ ಜಗತ್ತಿನ ಅನೇಕ ಯುದ್ಧಗಳಲ್ಲಿ ತೊಡಗಿಸಿಕೊಂಡಿರುವಾಗ ಅದು ತನ್ನ ಸೈನಿಕ ಶಕ್ತಿ ವೆನೆಜುವೆಲಾಕ್ಕೆ ತಿರುಗಿಸಿದರೆ ಏನಾಗುತ್ತದೆ? ಮತ್ತಷ್ಟು ಮುಖ್ಯವಾಗಿ ಚೀನಾಕ್ಕೆ ತೈಲ ಹರಿವು ಮೇಲೆ ಯಾವ ಪರಿಣಾಮ ಬೀಳುತ್ತದೆ? ಕೊನೆವರೆಗೂ ನೋಡಿ ಈ ವಿಡಿಯೋವನ್ನು, ಏಕೆಂದರೆ ಈ ಕತೆ ಕೇವಲ ತೈಲದ ಬಗ್ಗೆ ಅಲ್ಲ, ಜಗತ್ತಿನ ಭವಿಷ್ಯದ ಬಗ್ಗೆ. ಇದು ಸಾಮಾನ್ಯ ಜಿಯೋ ಪೊಲಿಟಿಕಲ್ ಆಟವಲ್ಲ, ಇದು ಆರ್ಥಿಕ ಭೂಕಂಪ. ಏಕೆಂದರೆ ವೆನೆಜುವೆಲಾದಲ್ಲಿ ಕೇವಲ ದೊಡ್ಡ ತೈಲ ಸಂಗ್ರಹವಲ್ಲ, ಇಡೀ ಜಗತ್ತಿನಲ್ಲಿಯೇ ಅತಿ ದೊಡ್ಡ ಸಂಗ್ರಹವಿದೆ. ಸೌದಿ ಅರೇಬಿಯಾ, ರಷ್ಯಾ ಮತ್ತು ಮಧ್ಯಪ್ರಾಚ್ಯದ ಯಾವುದೇ ರಾಷ್ಟ್ರಕ್ಕಿಂತಲೂ ಹೆಚ್ಚು. ಇದರಿಂದಲೇ ವೆನೆಜುವೆಲಾಕ್ಕೆ ಸಾಮಾನ್ಯ ಲ್ಯಾಟಿನ್ ಅಮೆರಿಕ ದೇಶವಲ್ಲ, ಅದು ಜಾಗತಿಕ ಶಕ್ತಿ ಸಮತೋಲನದ ಪ್ರಮುಖ ಬಹುಮಾನ. ಅಮೆರಿಕ ತನ್ನ ವಿದೇಶಾಂಗ ನೀತಿಯಲ್ಲಿ ಯಾವಾಗಲೂ ಶಕ್ತಿ ಸಂಪನ್ಮೂಲಗಳ ಮೇಲೆ ಕಣ್ಣು ಇಟ್ಟುಕೊಂಡಿದೆ. ಇತಿಹಾಸವೇ ಹೇಳುತ್ತದೆ, ಗುಟೆಮಾಲಾ, ಚಿಲಿ, ಇರಾಕ್, ಲಿಬಿಯಾ ಎಲ್ಲೆಡೆ ಮಧ್ಯ ಪ್ರಜಾಪ್ರಭುತ್ವ, ಮಾನವ ಹಕ್ಕು ಎಂಬ ಹೆಸರಿನಲ್ಲಿ ನಿಜವಾಗಿ ನಡೆದದ್ದು ಸಂಪನ್ಮೂಲಗಳ ಮೇಲಿನ ಹೋರಾಟ. ವೆನೆಜುವೆಲಾದಲ್ಲಿ ಚೀನಾದ ಬೃಹತ್ ಹೂಡಿಕೆ ಮತ್ತು ತೈಲ ಒಪ್ಪಂದಗಳು ಈಗ ಅಮೆರಿಕಾಗೆ ಎಚ್ಚರಿಕೆಯ ಗಂಟೆ. ಏಕೆಂದರೆ ತೈಲ ಎಂದರೆ ಕೇವಲ ಇಂಧನವಲ್ಲ, ಅದು ರಾಷ್ಟ್ರಗಳ ಭವಿಷ್ಯವನ್ನು ನಿರ್ಮಿಸುವ ಶಸ್ತ್ರ. ಅಮೆರಿಕದ ಸೈನ್ಯ, ಕೈಗಾರಿಕೆ, ಡಾಲರ್ ಆರ್ಥಿಕತೆ ಎಲ್ಲವೂ ತೈಲದ ಮೇಲೆಯೇ ಅವಲಂಬಿತ. ಹೀಗಾಗಿ ವೆನೆಜುವೆಲಾದ ತೈಲ ನೇರವಾಗಿ ಚೀನಾಗೆ ಹರಿಯುತ್ತಿದ್ದರೆ ವಾಷಿಂಗ್ಟನ್ ಅದನ್ನು ತನ್ನ ಪ್ರಭಾವದ ನೇರ ಸವಾಲು ಎಂದು ನೋಡುತ್ತದೆ. ಅಮೆರಿಕ ಹೇಳುವುದೇನು ಗೊತ್ತೇ? ನಮ್ಮ ಹಿತಾಸಕ್ತಿಯನ್ನು ರಕ್ಷಿಸುತ್ತೇವೆ, ಪ್ರಜಾಪ್ರಭುತ್ವವನ್ನು ಉಳಿಸುತ್ತಿದ್ದೇವೆ, ಮಾನವ ಹಕ್ಕುಗಳಿಗಾಗಿ ಹೋರಾಟ. ಆದರೆ ನಿಜವಾಗಿ ನಡೆಯುತ್ತಿರುವುದು ಪ್ರಾಬಲ್ಯದ ಕಾದಾಟ. ಇನ್ನೊಂದು ಅಂಶ, ಲ್ಯಾಟಿನ್ ಅಮೆರಿಕ ಎಂದರೆ ಅಮೆರಿಕ ತನ್ನದೇ ಹಿಂಭಾಗವೆಂದು ನೋಡುತ್ತದೆ. ಅಲ್ಲಿ ಚೀನಾ, ರಷ್ಯಾ ಜೊತೆ ನಿಕಟವಾಗಿರುವ ಸರ್ಕಾರ ಅಮೆರಿಕಾಗೆ ಅಸಹ್ಯ. ಹೀಗಾಗಿ ಹಸ್ತಕ್ಷೇಪ ಮಾಡುವ ಅವಕಾಶ ಹುಡುಕುವುದು ಹಳೆಯ ಪಾಠ. ಆದರೆ ಇದು ಕೇವಲ ಜಿಯೋಪೊಲಿಟಿಕಲ್ ಸ್ಪರ್ಧೆಯಲ್ಲ, ಇದು ಸಾಮಾನ್ಯ ಜನರ ಬದುಕಿನ ಪ್ರಶ್ನೆ. ಆರ್ಥಿಕ ನಿರ್ಬಂಧಗಳು ಈಗಾಗಲೇ ವೆನೆಜುವೆಲಾದ ಜನರನ್ನು ಹಸಿವು, ನಿರುದ್ಯೋಗ, ವಲಸೆ ಕಷ್ಟಗಳಿಗೆ ತಳ್ಳಿವೆ. ಅಮೆರಿಕ ಬಾಂಬ್ ಹಾಕಿದರೆ, ಯುದ್ಧ ಮಾಡಿದರೆ ಅತಿ ದೊಡ್ಡ ಬೆಲೆ ಕಟ್ಟಬೇಕಾಗುವುದು ಸಾಮಾನ್ಯ ಜನರು. ಚೀನಾಕ್ಕೆ ಈ ತೈಲ ಕೇವಲ ಒಪ್ಪಂದವಲ್ಲ, ಅದು ಭವಿಷ್ಯದ ಶಕ್ತಿ, ಭದ್ರತೆಯ ಜೀವನಾಡಿ. ಅಮೆರಿಕ ಅದನ್ನು ಕಡಿತ ಮಾಡಲಿಕ್ಕೆ ಯತ್ನಿಸಿದರೆ ಅದು ನೇರವಾಗಿ ಚೀನಾದ ಆರ್ಥಿಕ ಜೀವನಾಡಿಯನ್ನು ಗುರಿಯಾಗಿಸುವಂತಾಗುತ್ತದೆ. ಆದರೆ ಇದರಿಂದ ಚೀನಾ ಇನ್ನಷ್ಟು ಪರ್ಯಾಯ ಮೂಲಗಳಿಗೆ ನವೀಕರಿಸಬಹುದಾದ ಶಕ್ತಿಗೆ ವೇಗವಾಗಿ ತಿರುಗಬಹುದು. ಅಮೆರಿಕ ಹೋರಾಡುವುದರ ಮೂಲಕ ತಾನೂ ಬಯಸಿದ ಪರಿವರ್ತನೆಗೂ ವೇಗ ನೀಡಬಹುದು. ಇದಕ್ಕೆ ನಾವು ಈ ಕಥೆಯನ್ನು ಕೇವಲ ವೆನೆಜುವೆಲಾ ವಿಚಾರವೆಂದು ನೋಡಬಾರದು, ಇದು ಜಾಗತಿಕ ಶಕ್ತಿ ಸಮತೋಲನದ ನಿರ್ಧಾರಕ ಹಂತ. ವೆನೆಜುವೆಲಾದ ತೈಲವೆಂದರೆ ಕೇವಲ ಕಪ್ಪು ಚಿನ್ನ ಅಲ್ಲ, ಅದು ಚೆಸ್ ಬೋರ್ಡಿನ ಪ್ರಮುಖ ಚಾಳಿ. ಅದನ್ನು ಯಾರ ಕೈಯಲ್ಲಿ ಇರುತ್ತದೆ ಎಂಬುದರ ಮೇಲೆ ನಾಳೆ ಜಗತ್ತಿನ ಪ್ರಭಾವ ನಿರ್ಧಾರವಾಗುತ್ತದೆ. ಇತಿಹಾಸ ಹೇಳುವುದೇನೆಂದರೆ, ಸಾಮ್ರಾಜ್ಯಗಳು ಹೊರಗಿನ ಶತ್ರುವಿನಿಂದ ಮಾತ್ರ ಅಲ್ಲ, ತಮ್ಮ ಅಹಂಕಾರದಿಂದಲೂ ಕುಸಿಯುತ್ತವೆ. ವೆನೆಜುವೆಲಾದ ಮೇಲೆ ಕೈ ಹಾಕುವ ಮೂಲಕ ಅಮೆರಿಕ ತನ್ನದೇ ಕುಸಿತಕ್ಕೆ ದಾರಿ ತೊಡಕಬಹುದು. ಇದು ಮಾನವೀಯ ಸಹಾಯ ಕಾರ್ಯವಲ್ಲ, ಇದು ಶಕ್ತಿ ಸಂಪನ್ಮೂಲ ಮತ್ತು ಪ್ರಾಬಲ್ಯದ ಹೋರಾಟ. ಮತ್ತು ಇದರ ಬೆಲೆ ಕಟ್ಟಬೇಕಾಗುವುದು ಕಾರಕಾಸ್ ಬೀದಿಗಳಲ್ಲಿ ಬದುಕುತ್ತಿರುವ ಸಾಮಾನ್ಯ ಜನ. ಧನ್ಯವಾದಗಳು.